ಇಷ್ಟು ಸಹ ಅರ್ಥವಾಗಲಾರದೆ ಬಯಸಿ ಬಂದ ನದಿಗೆ ಕಡಲು ಕೊಡುವ ಚುಂಬನದಂತೆ, ಹಾರಿ ಬಂದ ದುಂಬಿಗೆ ಸುಮವು ಕೊಡುವ ಮಕರಂದದಂತೆ, ಆ ಮಕರಂದವನ್ನುಂಡ ದುಂಬಿ ಮತ್ತೊಬ್ಬರ ಬಾಯಿಗೆ ಸಿಹಿ ಕೊಟ್ಟಂತೆ, ಇಂದು ನೀ ಕೊಡುವ ತೃಪ್ತಿಗೆ ನಾ ಕೊಡುವ ಚಿಕ್ಕ ಕಾಣಿಕೆ. ಅಂದರೆ ಶೆಡ್ ಅಂದ್ರೆ ಮಾರ್ಕೆಟಿಂಗ್ ಮಾಲ್ ಹಣ್ಣು ಅಂತ ತಿಳಿದುಕೊಂಡಿದ್ಯಾ? ನೋಡು, ಆ ಹೆಣ್ಣಂತ ನಾನು ಭಾವಿಸಬೇಡ ರಾಸ್ಕಲ್. ಇಷ್ಟು ಸಮರ್ಥವಾಗಲಾರದೆ ಬಯಸಿ ಬಂದ ನದಿ ಕಡಲು ಕೊಡುವ ಚುಮ್ಮನದಂತೆ, ಹೋರಿ ಬಂದ ದುಂಬಿಗೆ ಸುಮ ಕೊಡುವ ಮಕರಂದದಂತೆ, ಓ ಮಕರಂದವನ್ನುಂಡ ದುಂಬಿ ಮತ್ತೊಬ್ಬರ ಬಾಯಿಗೆ ಸಿಹಿ ಕೊಟ್ಟಂತೆ, ನೀ ಕೊಡುವ ತೃಪ್ತಿಗೆ ನಾ ಕೊಡುವ ಚಿಕ್ಕ ಕಾಣಿಕೆ. ನೋಡು, ನಿನ್ನ ದೃಷ್ಟಿಯಲ್ಲಿ ಎಲ್ಲರೂ ಹಾಗೆ ಅಂತ ಭಾವಿಸಬೇಡ. ಎಲೆ ಹೆಣ್ಣೆ, ಪ್ರಾರಂಭದಲ್ಲಿ ನೀ ಕೇಳುವ ಪ್ರಶ್ನೆಗಳು ಸಹಜವಾಗಿದ್ದು, ನಾಚಿಕೆದ ನಲಿದರುವ ಈ ನಿನ್ನ ಮನ ಬಯಕೆಗಳು ನೈಜವಾಗಿ ಹೇಳಿಕೊಡುತ್ತವೆ ನಿನ್ನ ಅಂತರಾಳದ ಆಶೆಯನ್ನು. ಬಿಡು ಬಿಡು ಈ ನಿನ್ನ ನಾಚಿಕೆ ಎಂಬ ನಟನೆಯನ್ನು ಬಿಟ್ಟು ಬರುತ್ತಿರುವ ಭಾಗ್ಯ ಲಕ್ಷ್ಮಿಯನ್ನು ಬೇಡೆನ್ನದೆ ಸಂಭ್ರಮದಿಂದ ಬರೆ ಮಾಡಿತ್ತು. ತೆಗೆದು ಕೈ ಹಣವನ್ನ ಬಾಯಿ ಬೇಡ. ಆ ಶಿವನಿಗೆ ಎಷ್ಟು ಹಣ್ಣು ನೆರವೇರಿತು, ಆ ಶಿವನಿಗೆ ಮಿಚ್ಚ ಬಿಟ್ಟರು ಈ ಬೀಸದ ಫಲವನ್ನು ಮಾತ್ರ ಮರೆಯಬೇಡ. ಒಂದು ಬೇಟೆಯಲ್ಲಿದ್ದರೇನು, ಮರದಲ್ಲಿದ್ದರೇನು, ಒಂದಿಲ್ಲ ಒಂದು ದಿನ ಯಾರೊಬ್ಬರಾದರೂ ಸೇವಿಸಲೇಬೇಕಲ್ಲ. ಅದು ನಿನ್ನ ತಪ್ಪು. ಕಾಗಿ ಎಂದಾದ್ರು ಕೋಗಿಲಾಗೂ ಸಾಕಿವೆ, ಅದರಂತೆ ನಿನ್ನ ಕನಸು ನುಚ್ಚು ನೂರಾಗಿ ಹೋಗುತ್ತದೆ. ಅಂದರೆ ಹೊರ ಕೊಟ್ಟಲೆ ಎಲ್ಲರೂ ಹಾಗೆ ತಿಳಿದುಕೊಂಡು ಮಾತಾಡುವವರೇ ತಪ್ಪು. ಅಂದಾಗೆ ಈ ರೀತಿ ಹಣದ ಬಗ್ಗೆ ಮಾತಾಡಲ ಚಾಂಡಲ. ನಿಮ್ಮತ್ತ ಗಂಡಸರು ಈ ಭೂಮಿ ಇರುವಾಗ ನಮ್ಮತ್ತ ಹೆಣ್ಣರು ಹೇಗೆ ಆಸೆಯಿಂದ ಬಾಳಬೇಕು? ಮೋತಿನಲ್ಲಿ ತುಂಬಾ ಜಾಣೆ ಇದ್ದಂತೆ ಕಾಣುತ್ತದೆ. ಪಾಪಿ, ಆ ಕೋಗಿಲಿ ಎಂದಾದರೂ ತನ್ನ ಅನುರಾಗಕ್ಕೆ ಒಪ್ಪಿಕೊಳ್ಳುವುದೇ? ಅದರಂತೆ ನನ್ನ ಮೇಲೆ ಆಸೆ ಇಟ್ಟುಕೋದು ಆ ನಿನ್ನ ಕನಸು ಸಾಧ್ಯವಾಗುವುದೇ? ನಿನ್ನ ಕನಸು ನನಸಾಗಿ ನುಚ್ಚು ನೂರಾಗಿ ಹೋಗುತ್ತಿದೆ. ಕನಸಿನಲ್ಲಿ ಕಂಡದ್ದನ್ನು ನನಸಾಗೋರಿಗೆ ಬಿಡುವವನಲ್ಲ ಈ ಅಶೋಕ. ಪಾಪಿ, ನಾಚಿ ಅವನೇನೆ ಗಂಡ ಜನ್ಮಕ್ಕೆ ಒಂಟೆಲ್ಲ ಸಿಕ್ಕಿದೆಂದು ನಿಮ್ಮತ್ತ ಗಂಡಸರು ಮನೋಬಂತೆ ಮಾತಾಡ್ತಾ ಇದ್ಯಾ? ಬೇಡ, ನಿನಗೆ ಕೂಡ ನನ್ನ ಸರಿಯಾಗಿ ಮನೆಯಲ್ಲಿ ಅಕ್ಕ ತಂಗಿಯರು ಇಲ್ಲವೇ? ಅಕ್ಕ ತಂಗಿ ತಂಗೆಂಬುದು ಕಚ್ಚದ ವಸ್ತುಗಳು ನನ್ನಲ್ಲಿದ್ದಿದ್ದರೆ ಸಿಕ್ಕಂತೆ ಮಾರಾಟ ಮಾಡಿ ಲೆಕ್ಕವಿಲ್ಲದಷ್ಟು ಶ್ರೀಮಂತನಾಗ್ತೀನಿ. ಆದರೆ ಆ ದುರದೃಷ್ಟದಿಂದ ಅದೃಷ್ಟವೇ ನನಗಿಲ್ಲವೆಂದಾಗ ಇನ್ನು ಕುಳಿತಲ್ಲಿಯೇ ನಿನ್ನಂತ ನೂರಾರು ಹೆಣ್ಣುಗಳನ್ನು ಕರೆಯಿಸಬೇಕಾದ ನಾನು ಇಂದು ನಿನ್ನೆದುರಿಗೆ ನಿಂತು ಬೇಡುತ್ತಿರುವೆ ನಿನ್ನ ಮಧುರಾಮೃತದ ಲಿಂಗನವನ್ನು. ಅಮ್ಮ, ಯಾರ ಕಾಪಡಿ? ಕಾಪಿ ಕಣ್ಣಿಗೆ ಒಂದು ಗುಲ್ಲವನ್ನೇ ಬಿಸಿದೆಯಲ್ಲವೇ ಯಾರು ಮೋಟರ್ ಸೈಕಲ್ ಇತ್ತ ಕಡೆ ಬರುತ್ತಿರುವ ಆಗಿದೆ. ನಾನು ಈ ಸಮಯದಲ್ಲಿ ಇಲ್ಲಿರುವುದು ತರವಲ್ಲ, ಮತ್ತೊಮ್ಮೆ ಸಿಕ್ಕಾಗ ನೋಡಿಕೊಳ್ಳುವೆ.
ತೋರಿಸುವಾಗ ಇಲ್ಲ ತಾಯಿ ಗಂಗಮ್ಮತ್ತೆ ಪವಿತ್ರಾದ ಈ ನಿನ್ನ ಮಗಳ ಬಿಟ್ಟು ಮತ್ತೆ ಯಾರು ನನಗಿಲ್ಲ. ದಯವಿಟ್ಟು ನಿನ್ನ ಮಗಳ ಆಶೀರ್ವಾದ ಮಾಡಿ ನಿನ್ನೆಲ್ಲ ಕರೆದು ಮಾನಿನೆಲ್ಲ ಕರೆದು. ಯಾರು ಯಾರು ನೀವು? ಯಾತಕ್ಕೋಸ್ಕರ ಈ ರೀತಿ ದುಡ್ಕುತ್ತಿದ್ದೀರಿ? ಬಿಡಿ ನನ್ನದು. ಯಾರಿದು? ನನ್ನ ಕೈ ಬಿಟ್ಟು ಬಿಡಿ, ಕೈ ಬಿಟ್ಟು ಬಿಡಿ. ಬಾಳಿಗಂಜಿ ಜೀವನವನ್ನೇ ಬಲಿ ಕೊಡುವುದು ನಿಮ್ಮಂತ ಬುದ್ಧಿವಂತರ ಲಕ್ಷಣವಲ್ಲ. ನೋಡಿ, ಈ ಜೀವನದ ಆಸೆಗಾಗಿ ಏನು ಮಾಡಬೇಕೆ ಬಾಳಿಗೆ ಒಂದು ಗೊತ್ತಾಗುತ್ತಾ ಇಲ್ಲ. ಅಂದಾಗಿ ನಮ್ಮತ್ತ ಬಡವ ಬಾಳಿ ಬದುಕಬೇಕಾದ್ರೆ ಇದನ್ನ ಗಣಸರು ತಮ್ಮ ಕೇಳಿದಷ್ಟಿಂದ ನೋಡ್ತಾರೆ ನಿಮಗೆ. ಅದಕ್ಕೋಸ್ಕರ ತನ್ನ ಪ್ರಾಣನ ಕಳೆದು ಸಿದ್ಧಾಗಿರುವೆ ನಾನು. ನೋಡಿ, ಯಾರೋ ಒಬ್ಬರು ಮಾಡಿದ ತಪ್ಪಿಗಾಗಿ ಗಂಡು ಎನ್ನುವ ಜಾತಿಯನ್ನ ಕೆಳಮಟ್ಟದಲ್ಲಿಟ್ಟು ಮಾತನಾಡುತ್ತಿರುವಿರಿ. ಸುಶಿಕ್ಷಿತರಾದ ನಿಮ್ಮಂತವರ ಬಾಯಲ್ಲಿ ಇಂತಹ ಮಾತುಗಳು ಬರಬಾರದು. ಆಗ ಅನಾಹುತಗಳ ಬಗ್ಗೆ ಅರಿತು ನಡೆಯಬೇಕೇ ಹೊರತು ದುಡುಕಿ ನುಡಿಯಬಾರದು. ಇರಲಿ, ಸಹನೆ ಎಂಬ ಸರೋವರವನ್ನೇ ದಾಟಿ ನೀವಿಂತ ನಿರ್ಧಾರಕ್ಕೆ ಬರಬೇಕಾದರೆ ಅದೇಂತ ಆಪತ್ತು ಬಂದಿತ್ತು ನಿಮಗೆ? ನೋಡಿ, ಈ ಸದ್ಯದೇವು ಅಂತ ಆಪತ್ತು ಬರಬಾರ್ದಂತ ನನ್ನ ಬಾಳಲ್ಲಿ ಅಂತ ನಿರ್ಧಾರ ತೆಗೆದುಕೊಂಡಿವೆ ನಾನು. ಅಂದರೆ ಮುಂಬರುವ ಆಪತ್ತುಗಳಿಗಂಜಿ ಹಿಂದು ಮುಂದೆ ವಿಚಾರ ಮಾಡದೆ ದುಡುಕುವುದೇ ಚೀಚಿ. ನಿಜ ಹೇಳಬೇಕಂದ್ರೆ ಈ ಸತ್ಯ ಧರ್ಮ ನ್ಯಾಯದಿಂದಲೇ ನನ್ನ ಕೊನೆ ನಿರ್ಧಾರವಾಗಿ ಅಂಜಲಿ ಹೋಗುತ್ತಿವೆ. ಅದಕ್ಕೋಸ್ಕರ ಈ ಜೀವನ ಕಳೆದುಕೊಂಡು ನಿರ್ಧರಿಸಿರುವೆ ನಾನು. ಅಂದರೆ ಸತ್ಯವಾಗಿ ಈ ಮಾತನ್ನ ಹೇಳ್ತಿರುವೆ. ಅನ್ಯಾಯ ಅತ್ಯಾಚಾರ ಮಾಡಿದೆ ಈ ಕಷ್ಟವಿರುವ ಹೆಣ್ಣು ಮಕ್ಕಳನ್ನು ತಮ್ಮ ಕಿವಿ ದೃಷ್ಟಿ ನೋಡಿ ನಮ್ಮ ಮೇಲೆ ಕಣ್ಣು ಹಾಕುತ್ತಿರುವ ಈ ಗಂಡಸರು. ಅದಕ್ಕೆ ನಾನು ಈ ನಿರ್ಧಾರ ತೆಗೆದುಕೊಂಡಿರುವೆ. ತಿಳಿಯಲೊಲ್ಲದೆನಗೆ ನಿಮ್ಮ ವೇದನ ವಿವರ. ನೋಡಿ, ಅದನ್ನು ಕೇಳಿ ಈ ಪ್ರಾಣ ಕಡವು ಮತ್ತೆ ಹುಕ್ಕಿ ಬಂದಿತ್ತಂತಾಯ್ತು. ಧನ್ಯಂದರೆ ಯಾವ ಜನ್ಮಕ್ಕೂ ಸೋತೆ ಆಗುವ ತಾಯಿ ಅಂತ ನಾನು ಮಾತಾಡ್ತಾ ಇವೆ ನಿಮಗೆ. ಹಾಗಾದರೆ ಹೆತ್ತವರೆದುರಾದರೂ ನಿಮ್ಮ ವೇದನೆಯ ನೋವನ್ನು ಹೇಳಿಕೊಂಡು ಪರಿಹಾರ ಮಾಡಿಕೊಳ್ಳಬಹುದಿತ್ತಲ್ಲ? ನೋಡಿ, ಶತರಿಂದಲೇ ಕತ್ತೀಚೆಗೆ ಸಾಯಂತೆ ಆಗಿದೆ. ಅಂದಾಗಿ ಅದೆಲ್ಲಿದಬೇಕು ಆ ಪ್ರತಿಫಲವನ್ನು. ಏನಿದು ನೀವು ಹೇಳುತ್ತಿರುವುದು? ಈ ಮಾತು ಸತ್ಯದ ಹೇಳ್ತೇನೆ ನಾನು. ನೋಡಿ, ಸಂಸಾರವೆಂಬ ಸಾಗರದಲ್ಲಿ ಜೀವನವೆಂಬುದು ಸಾಗುವ ದೋಣಿ ಇದ್ದಂತೆ. ಅದರಲ್ಲಿ ಕುಳಿತು ನಾವು ನಮ್ಮ ಗುರಿಯನ್ನ ಮುಟ್ಟಬೇಕಾದರೆ ಅದೆಷ್ಟೋ ಕಷ್ಟ ಕಾರ್ಪಣ್ಯಗಳು ಬಿರುಗಾಳಿಗೆ ಬರುವ ತೆರೆಗಳಂತೆ ಬಂದು ಅಪ್ಪಳಿಸುತ್ತಲೇ ಇರುತ್ತವೆ. ಅವುಗಳಿಗೆಲ್ಲ ಕಷ್ಟ ಧರ್ಮದ ಹಾದಿಯಲ್ಲಿ ಮುನ್ನುಗ್ಗಿದ್ದಾಗದರೆ ನಿಸ್ಸಂದೇಹವಾಗಿ ನಾವು ನಮ್ಮ ಗುರಿಯನ್ನ ಮುಟ್ಟಿಯೇ ಮುಟ್ಟುತ್ತೇವೆ. ದೊಡ್ಡವರು ನುಡಿದಂತೆ ಈಜಬೇಕು, ಇದ್ದು ಜಯಿಸಬೇಕು ಎಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಓಹೋ, ಮಾತಿನ ಬರದಲ್ಲಿ ನಿಮ್ಮ ಹೆಸರು ಏನನ್ನುವುದನ್ನ ಕೇಳೋದನ್ನೇ ಮರೆತುಬಿಟ್ಟಿದ್ದೆ. ಖುಷಿ ಅಂತ ನನ್ನ ಹೆಸರು. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಆನಂದ್ ಅಂತ. ಮುದುಗಪ್ಪನವರ ಎಸ್ಟೇಟ್ ಪಕ್ಕದಲ್ಲಿರುವುದೇ ನಮ್ಮ ಎಸ್ಟೇಟ್. ಅಂದ ಹಾಗೆ ನಿಮಗೆ ತಂದೆ ತಾಯಿಗಳಿರುವರೆ ಬೇಕಾದ ಪ್ರೀತಿ ಪ್ರೇಮ ವಾತ್ಸಲ್ಯಗಳಿಗೇನು ಕೊರತೆ ಇಲ್ಲ. ಅಂದರಿಷ್ಟೇ ನನ್ನ ಅತ್ತಿಗೆಯರು ನನಗ ಸ್ಥಾನವನ್ನ ದೊರಕಿಸಿಕೊಟ್ಟಿದ್ದಾರೆ. ಹೌದೇ? ಹಾಗಾದ್ರೆ ತಮ್ಮದ ಮದುವೆ ಆಗಿದೆಯಾ? ಇನ್ನೂ ಇಲ್ಲ. ನನ್ನ ಅತ್ತಿಗೆ ಇಷ್ಟದಂತೆ ನಾನು ಸಾಕಷ್ಟು ಕಲಿತು ದೊಡ್ಡ ಡಾಕ್ಟರ್ನಾಗಬೇಕೆಂಬುದು ನನ್ನ ಆಸೆ. ಹಾ, ಇರಲಿ. ತಮ್ಮ ಮದುವೆ? ಈ ಕರಮನೆಯ ಸ್ಥಳ ಕಾಣದೆ ನನ್ನದಿಷ್ಟ ನಾನು. ಅಂದಾಗೆ ಒಬ್ಬ ವಿದ್ಯಾವಂತರಾಗಿ ಈ ಜನರ ಸೇವೆ ಮಾಡಬೇಕೆಂದು ತನ್ನ ತಮ್ಮಂದರಲ್ಲಿ ಕಾದಿಕೂತಿದ್ದೆ. ಆದರೆ ಹಲ್ಲಿದ್ದರೆ ಕಟ್ಲಿಲ್ಲ, ಕಟ್ಲಿದ್ದರಿಗೆ ಹಲ್ಲಿಲ್ಲ. ಆ ದೇವರ ಪುಣ್ಯದಿಂದ ಈ ಸಿರಿ ಸಂಪತ್ತು ಆಸ್ತಿಗಳು ಎಲ್ಲ ಪಡೆದುಕೊಂಡಿದ್ದೇನೆ. ಆದ್ರೆ ನನ್ನ ತಮ್ಮಂದ್ರ ಓದಿ ವಿದ್ಯಾವಂತನಾಗಿ ನಾನು ಕೂಡ ಡಾಕ್ಟರ್ ಓದಿ ಈ ಜನರ ಸೇವೆ ಮಾಡಬೇಕೆಂಬ ನನ್ನ ಆಸೆಯನ್ನು ಹಾಗೆ ಮುನಿಗೆ ಹೋಗಿದೆ. ನೋಡಿ, ನಾವು ಯಾವುದೋ ಒಂದು ಕೆಲಸವನ್ನು ಕೈಯಲ್ಲಿ ಹಿಡಿದಾಗ ಅದರಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ ಯಾರ ಬೆಂಬಲವಿರದಿದ್ದರೂ ಆ ದೇವರ ಬೆಂಬಲ ಮಾತ್ರ ಇದ್ದೇ ಇರುತ್ತದೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಮುಂದೆ ಕೆಲಸ ಸಾಗುವ ಬಗೆಯಾದರೂ ಇಂತು.
ಇನ್ನು ಪ್ರಯತ್ನ ಪಡುವುದಂತೂ ನಮ್ಮದು, ಫಲಾಫಲಗಳು ಆ ದೇವನಿಗೆ ಬಿಟ್ಟಿದ್ದು. ಇದಕ್ಕೆ ನೀವೇನೆನ್ನುತ್ತೀರಿ? ಇಲ್ಲಿ ನನ್ನ ಅತ್ತಿಗೆ ನನಗೋಸ್ಕರ ಊಟ ನಿದ್ರೆ ಬಿಟ್ಟು ಕಾಯುತ್ತಿರುತ್ತಾಳೆ. ಇದಲ್ಲದೆ ಸಮಯ ತಪ್ಪಿ ಹೋಗುವುದು ಸ್ವಲ್ಪ ತಡವಾದರೂ ಸರಿ, ದಿಕ್ಕಿಗೆ 4 ಜನರಂತೆ 16 ಜನರನ್ನ ಬ್ಯಾಟರಿ ಸಮೇತ ಹುಡುಕಾಡಲು ಕಳಿಸಿದ್ರೆ ಕಳಿಸಬಹುದು. ಸರಿ, ಹಾಗಾದರೆ ನಾನೇನು ಬರಲೇ? ಹಾಗಿದ್ರೆ ನಡೆಯಿರಿ, ಗೊತ್ತಾಯ್ತು. ನೋಡಿ, ಮುಂದೇನಾದರೂ ನೀವಿಂತ ನಿರ್ಧಾರಗಳಿಗೆ ಆಸ್ಪದ ಕೊಟ್ಟರೆ ನನ್ನ ನಾಣೆಯಾಗಿದೆ ನಿಮಗೆ. ನೋಡಿ, ಈ ಮಾತನ್ನು ಬಿಡ್ತು ಅಂತ ಹೇಳಿ ಆಯ್ತು, ನಡೆಯೋದು ಹೋಗೋಣ. ಹಾ, ವೇಳೆ ಆಯ್ತು, ನಾನೇನು ಬರಲೇ? ಹಾ ಆಯ್ತು, ನಡೆಯಿರಿ. ನನಗೂ ಕೂಡ ವೇಳೆ ಬಾಯ್ತು, ಬರುತ್ತೇನೆ. ಆಗಲಿ, ನಿಮಗೇನು ಅಭ್ಯಂತರವಿರದಿದ್ದರೆ ಈ ನನ್ನ ಮೋಟಾರ್ ಬೈಕಿನಲ್ಲಿಯೇ ನಿಮ್ಮ ಮನೆಯವರೆಗೂ ಡ್ರಾಪ್ ಮಾಡಬೇಕಂತ ಮಾಡಿದ್ದೆ. ಬೇಡ, ನನ್ನಿಂದ ಅಷ್ಟನ್ನು ತೊಂದರೆ ತೆಗೆದುಕೊಳ್ಬೇಡ, ನಾನು ನಡೆದುಕೊಂಡು ಹೋಗುತ್ತೇನೆ. ನೋಡಿ, ಈಗಾಗಲೇ ಸಮಯ ಬಹಳ ಆಗಿದೆ. ಇಷ್ಟು ಅಪರಾತ್ರಿಯಲ್ಲಿ ಹೆಣ್ಣಿದೆ. ಹೌದಾ? ಹಾಗಿದ್ರೆ ನಾನೇ ಮನಸ್ಸು ನೋಸದೆ. ನಡೆಯಿರಿ, ನಿಮ್ಮ ಇಚ್ಛೆಯಂತೆ ನಿಮ್ಮ ಜೊತೆಗೆ ನಾನು ಕೂಡ ಬರುತ್ತೇನೆ. ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಮುತ್ತಿನ ಕಾಣಿಕೆ ನನ್ನ ಸರಿಯಗೆ
ಮುತ್ತಿನ